ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವೀಡಿಯೋಸ್ನ, ಹಾಗೂ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಅಷ್ಟೇ ಅಲ್ಲ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಅದರಿಂದ ವಾಚ್ ಅವರ್ ಬರುತ್ತೆ, ಎಲ್ರಿಗೂ ಅನುಕೂಲ ಆಗುತ್ತೆ. ಎಲ್ಲರ ವೀಡಿಯೋಗಳನ್ನ ನೋಡುವಾಗಲೂ ಅಷ್ಟೇ ಸ್ವಲ್ಪ ಸ್ಕಿಪ್ ಮಾಡ್ದೇನೆ ಹೆಚ್ಚು ಉದ್ದವಾಗಿ ವಿಡಿಯೋವನ್ನು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಬನ್ನಿ, ಇವತ್ತಿನ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬೇಗನೆ ತಿಂಡಿ ಆಯಿತು. ಇಷ್ಟು ದಿನ 7 ಗಂಟೆಗೆಲ್ಲ ಆಗ್ತಾಯಿತ್ತು ತಿಂಡಿ. ಇವತ್ತು 6 ಗಂಟೆಗೆ ರೆಡಿಯಾಗಿತ್ತು. ಯಾಕೆಂದರೆ ನನ್ನ ಮಗಳು ಸ್ವಲ್ಪ ಬೇಗ ಹೋಗ್ತಾಳೆ. ಇನ್ಮೇಲೆ ಇನ್ನೊಂದು 15 ದಿನ ಅವಳು 6 ಗಂಟೆ 6:15ಗೆಲ್ಲ ಮನೆ ಬಿಡಬೇಕು. ಅದಕ್ಕೆ ನಾನೇನು ಮಾಡ್ತೀನಿ, 5:45 6 ಗಂಟೆಗೆಲ್ಲ ನಮ್ಮ ಮನೆಯಲ್ಲಿ ತಿಂಡಿಯನ್ನು ನಾನು ರೆಡಿ ಮಾಡಿಬಿಟ್ಟಿರ್ತೀನಿ. ಈಗ ನಾನು ಇವಾಗ 8 ಗಂಟೆ ಆಗ್ತಾಯಿದೆ. ಇವತ್ತೊಂದು ಸ್ವಲ್ಪ ಒಂದು 4 ಗಂಟೆ ವ್ಯತ್ಯಾಸನೇ ಆಯಿತು ಅನ್ಬೋದು. 8 ಗಂಟೆಗೆಲ್ಲ ನಂದು ತಿಂಡಿ ಕೂಡ ಆಗಿರಬೇಕು. ಈಗ ನಾನು ತಿಂಡಿನ ತಿನ್ನೋದಕ್ಕೆ ಬಂದಿದ್ದೇನೆ. ತಿಂಡಿ ತಿಂದ್ಬಿಟ್ಟು ಮುಂದಿನ ಕೆಲಸ ಏನು ಅನ್ನೋದನ್ನು ನೋಡೋಣ. ಚಪಾತಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಚಪಾತಿ ಮತ್ತು ತೊವೆ ಮಾಡಿದೆ. ಇದು ಬೆಳಗ್ಗೆ ಬೇಗ ಆಗುತ್ತೆ ಅಂತ ಅಷ್ಟೇ ಅಲ್ಲ, ನನ್ನ ಮಗಳಿಗೆ ತುಂಬ ಇಷ್ಟ ತೊವೆ ಮತ್ತು ಚಪಾತಿಯನ್ನು ಕೊಟ್ಟರೆ ಅವಳು ತುಂಬ ಖುಷಿಯಾಗಿ ತಿನ್ಕೊಂಡು ಹೋಗ್ತಾಳೆ ಅಂತ. ಬಾಕ್ಸ್ಗೆಲ್ಲ ಹಾಕಬೇಕಾಗಿತ್ತಲ್ಲ ಇವತ್ತು. ಅದಕ್ಕೆ ಏನು ಮಾಡಿದೆ, ಬೆಳಗ್ಗೆನೇ ಚಪಾತಿ ಮತ್ತು ತೊವೆನ ಮಾಡಿದೆ. ಈಗ ತಿಂಡಿ ತಿಂದ್ಬಿಟ್ಟು ಬೇರೆ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ತಿಂಡಿ ಎಲ್ಲ ಆಯಿತು ನಂದು. ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋದೆ. ಇದು ಪ್ಲಾಸ್ಟಿಕ್ ಟಬ್ ಅಂತ ಕೂಗ್ತಾಯಿದ್ರು ನಮ್ಮ ರೋಡಲ್ಲಿ, ರಸ್ತೆ ಒಳಗಡೆ. ಸರಿ, ಒಂದು ಪ್ಲಾಸ್ಟಿಕ್ದೊಂದು ಚಿಕ್ಕದೊಂದು ತಗೊಳ್ಳೋಣ ಅಂತ ಹೋದೆ ನಾನು. ನೋಡಿ, ಈ ಥರದ್ದೊಂದು ತಗೋಬೇಕಿತ್ತು, ತಗೊಳ್ಳೋಣ ಅಂತ ಹೋದೆ. ಆದರೆ ಅದರಲ್ಲಿ ನೋಡಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ. ಇದಕ್ಕೆ 100 ರೂಪಾಯಿ ಅಂತ ಅಂದರು. ಅದರೊಳಗಡೆ ಇದು ಒಂದು ಪೆನೈಲ್ ಬಾಟಲ್ ಕೊಟ್ಟಿದ್ದಾರೆ, ಆಮೇಲೆ ಒಂದು ಟಾಯ್ಲೆಟ್ ಕ್ಲೀನರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇದೊಂದು ಹಾರ್ಪಿಕ್ ಕೂಡ ಕೊಟ್ಟಿದ್ದಾರೆ. ಇದಿಷ್ಟಕ್ಕೂ 100 ರೂಪಾಯಿ ಆಯಿತು. ನನಗೆ ಆಶ್ಚರ್ಯ ಆಯಿತು, ಇದೇನಕ್ಕೆ ಈ ಥರ ಮಾಡ್ತಿದ್ದಾರೆ ಅಂತ, ಈ ಥರ ಕೊಡ್ತಾ ಇದ್ದಾರಲ್ಲ ಅಂತ. ನೋಡಿ, ಇದೆಲ್ಲ ಕೊಟ್ಟಿದ್ದಾರೆ. ಇದೊಂದು ಆಲ ಅಂತೇಳಿ ವೈಟ್ ಬಟ್ಟೆ ಜೊತೆ ಹಾಕ್ತಾರಲ್ಲ, ಅದು ಒಂದು ಕೊಟ್ಟಿದ್ದಾರೆ. ಇದಿಷ್ಟಕ್ಕೂ 100 ರೂಪಾಯಿ ಆಯಿತು. ನಾನು ಟಬ್ಗೆ ಅಂತ ಹೋದೆ, ಇದೊಂದು ತಗೊಳ್ಳೋಣ ಅಂತ ಹೋದೆ ಪ್ಲಾಸ್ಟಿಕ್ದು. ಅದರೊಳಗಡೆ ನೋಡಿ ಇಷ್ಟು ಬಂತು. ಸರಿ, ಇನ್ನೇನು ಮಾಡೋದು, ಕೊಡಿ ಅಂದ್ಬಿಟ್ಟು ತಗೊಂಡೆ. ನೋಡಿ, ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಈ ಥರ ಎಲ್ಲ ಮಾಡ್ತಾರೆ. ಯಾಕಂದರೆ ಒಂದಕ್ಕೆ ಒಂದು ಫ್ರೀ ಅಂತ ಅಂದಾಗ ಜನ ತಗೊಳ್ತಾರಲ್ಲ, ಅದರಿಂದ ಈ ರೀತಿ ಅವರು ಫ್ರೀಯನ್ನು ಕೊಡ್ತಾರೆ. ಯಾಕಂದರೆ ಅವರ ವ್ಯಾಪಾರವನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯೆಲ್ಲ ಮಾಡ್ತಾರೆ. ಜನಕ್ಕೂ ಕೂಡ ಒಂದು ಉಪಯೋಗ ಆಗುತ್ತೆ ಅಷ್ಟೇ. ನೋಡಿ, ಇಷ್ಟನ್ನು 100 ರೂಪಾಯಿಗೆ ಸಿಕ್ತು ಇವತ್ತು. ನೋಡಿ, ಇದು ಸೊಸೈಟಿ ಅಕ್ಕಿ. ಇದು ಸೊಸೈಟಿನಲ್ಲಿ ಸಿಗುವಂಥ ಅಕ್ಕಿ. ನೋಡಿ ಎಷ್ಟು ಕ್ಲೀನಾಗಿದೆ ಅಂತ. ಸ್ವಲ್ಪ ಧೂಳಿರುತ್ತೆ ಅಷ್ಟೇ. ನಾನಿವಾಗ ಇಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿಗೆ ಹಾಕೋಣ ಅಂತ. ಎರಡು ಗ್ಲಾಸ್ ಹಾಕ್ಕೊಳ್ತೀನಿ, ಸಾಕು ತಿಂಡಿಗೆ. ನೋಡಿ, 2 ಗ್ಲಾಸ್ ಅಕ್ಕಿಗೆ ನಾನು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಹಾಕ್ತೀನಿ ಅಂತ ನೋಡಿ ಇಷ್ಟು ಹಾಕ್ತೀನಿ. ಅರ್ಧಕ್ಕಿಂತ ಸ್ವಲ್ಪ ಮೇಲಿದೆ. ಇಡ್ಲಿ ತುಂಬ ಸ್ಮೂತಾಗಿ ಬರುತ್ತೆ ಅಂದ್ಬಿಟ್ಟು ಈ ಥರ ಹಾಕ್ತೀನಿ. ಅವಲಕ್ಕಿ ಹಾಕಲ್ಲ, ಅನ್ನವನ್ನು ಬಿಸಿ ಅನ್ನನ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಚೆನ್ನಾಗಿ ತೊಳೆದ್ಬಿಟ್ಟು ತೆಗೆದುಬಿಡಬೇಕು. ಇಷ್ಟು ಮಾಡಿದಾಗ ಇಡ್ಲಿ ತುಂಬಾ ಬೆಳ್ಳಗೆ ಬರುತ್ತೆ.
ನೋಡಿ ಇವಾಗ ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ತೀನಿ, ಹೀಗೆ ನೆನ್ಕೊಳ್ಳಿ ಅದು. ನೋಡಿ ಟೀ ಮಾಡ್ಕೊಂಡು ಕುಡಿಯೋಣ ಅನ್ನಿಸ್ತು ಇವತ್ತು. ಮಸಾಲೆ ಟೀ ಮಾಡಬೇಕು ಅಂತ, ಅದಕ್ಕೆ ಅದೆಲ್ಲ ಮಾಡ್ಕೊಳ್ಳೋಷ್ಟಕ್ಕೆ ಲೇಟ್ ಆಗುತ್ತೆ. ಮಸಾಲೆ ಪುಡಿ ಎಲ್ಲ ಮುಗ್ದಿದೆ. ಮಸಾಲೆ ಪುಡಿ ಹಾಕ್ಕೊಂಡು ಟೀ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾವತ್ತಾದರೂ ಒಂದಿನ ಟೀ ಕುಡಿಯೋವಾಗ ಹಾಗೆ ಟೀ ಕುಡಿಯೋದಕ್ಕೆ ಇಷ್ಟ ಕೂಡ ಆಗಲ್ಲ ನನಗೆ. ಅದಕ್ಕೆ ನಾನು ಏನು ಮಾಡ್ತೀನಿ, ಮಾವಿನ ಹಣ್ಣಿನ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ತುಂಬ ಈಸಿ ಇರುತ್ತೆ. ಮಾವಿನ ಹಣ್ಣಿನ ಜ್ಯೂಸ್ ಏನು ಕಷ್ಟ ಆಗಲ್ಲ. ಇದನ್ನು ಹಚ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ. ಬನ್ನಿ, ಹಣ್ಣಿನ ಜ್ಯೂಸನ್ನು ಮಾಡಿ ಇವತ್ತು ಕುಡಿಯೋಣ. ನೋಡಿ ಇನ್ನೂ ಹಣ್ಣುಗಳು ಚೆನ್ನಾಗಿ ಬಂದಿಲ್ಲ, ಇನ್ನೂ ಸ್ವಲ್ಪ ದಿನ ಕಳಿಬೇಕು. ಕಳೆದ್ರೆ ಇನ್ನೊಂದು 10-15 ದಿನ ಕಳೆದ್ರೆ ಒಳ್ಳೆ ಮಾವಿನ ಹಣ್ಣು ಸಿಗುತ್ತೆ. ನೋಡಿ ಇಷ್ಟು ಕಲರ್ ಇದೆ. ಅದೇನು ಒಂದು ಸ್ಪೂನಲ್ಲಿ ಈ ಥರ ತೆಕ್ಕೊಂಬಿಟ್ರು ಆಗೋಯ್ತು. ರಸಾಯನ ಕೂಡ ಮಾಡೋಣ ಅಂತ ಅಂದ್ಕೊಂಡೆ, ಚಪಾತಿಗೆ ಮಾಡಲಿಲ್ಲ. ಒಬ್ಬಳೇ ಮಾಡ್ಕೊಳ್ಳೋದೇನಂತ ಎಲ್ಲರ ಜೊತೆಲಿದ್ದಾಗ ಮಾಡೋದಕ್ಕೆ ಕೊಟ್ಟರೆ ಅದೊಂಥರ ಚೆನ್ನಾಗಿರುತ್ತೆ. ಆದರೆ ರಸಾಯನ ನನಗೆ ತುಂಬಾ ಇಷ್ಟ. ಒಂದು 2 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತೀನಿ. ಇದಕ್ಕೆ ಒಂದೇ ಸಲ ಹಾಕಿ ಮಿಕ್ಸಿ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳೋಣ, ಸ್ವಲ್ಪ ಹಾಕೋಣ ಅಷ್ಟೇ. ನೋಡಿ ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಇವಾಗ ನಾನು ಹಾಕ್ಕೊಳ್ತೀನಿ. ಮಧ್ಯ ಮಧ್ಯ ನೋಡಿ ಸ್ವಲ್ಪ ನುಣ್ಣಗಾಗಿಲ್ಲ, ಅದು ಹಾಗೇ ಇರಬೇಕು. ಆವಾಗ ಬಾಯಿಗೆ ಅದು ಒಂದು ಸ್ವಲ್ಪ ಪಲ್ಪ್ ಅದೇನಿದೆ ಹಣ್ಣು ಸಿಗ್ತಾ ಇದ್ದರೆ ತುಂಬ ಟೇಸ್ಟ್ ಅನಿಸುತ್ತೆ. ಇವಾಗ ಇದ್ರ ಜೊತೆಗೆ ಇನ್ನೂ ಕೂಡ ಇದನ್ನು ಆರೋಗ್ಯಕರವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದರೆ ಸ್ವಲ್ಪ ಸಬ್ಜಾ ಬೀಜವನ್ನು ನಾನು ನೆನೆ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮಾವಿನ ಹಣ್ಣಿನ ಜ್ಯೂಸು. ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಫ್ರೀ ಇಲ್ಲದೇ ಕೆಲಸ ಮಾಡ್ತಾನೇ ಇರ್ತೀವಿ ಮನೆಯಲ್ಲಿ ಹೆಣ್ಮಕ್ಳು. ಈಗೇನಾಗಿದೆ ಅಂತಂದರೆ ಒಳಗಡೆ ಕೆಲಸ ಅಷ್ಟೇ ಅಲ್ಲ, ಹೊರಗಡೆ ಕೆಲಸಗಳು ನಮಗೆ ತುಂಬಾ ಇರುತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ ಈ ರೀತಿ ಒಂದು ಆರೋಗ್ಯಕರವಾಗಿ ಪ್ರತಿದಿನ ಏನಾದರೂ ಒಂದು ತಗೊಳ್ತಾ ಇದ್ದರೆ ನಮ್ಮ ಒಂದು ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವುದೇ ರೀತಿಯ ಡಯಟ್ ಪ್ಲ್ಯಾನನ್ನು ಮಾಡಲ್ಲ, ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಯಾಕಂದರೆ ನನ್ನ ದಿನನಿತ್ಯದ ಒಂದು ಕೆಲಸಗಳೇ ಆ ರೀತಿ ಇರುತ್ತೆ. ವಾಕಿಂಗ್ ಹೋಗೋದಿರ್ಬೋದು, ವಾಕಿಂಗ್ ಅಂತೂ ಪ್ರತಿದಿನ ಒಂದು ದಿನ ಕೂಡ ಇಲ್ಲ ಅನ್ನೋ ದಿನವೇ ಇರಲ್ಲ ನನಗೆ. ಯಾವತ್ತಾದರೂ ಹೆಲ್ತ್ ಅಪ್ಸೆಟ್ ಆದಾಗ, ಆರೋಗ್ಯ ಸರಿಗಿಲ್ಲ ಅಂದಾಗ ಸುಮ್ಮನೆ ಇರ್ತೀನೇನೋ ಅಷ್ಟೇ. ಆದರೆ ತುಂಬಾ ನಡೀತೀನಿ ನಾನು, ಸಾಕಷ್ಟು ನಡೆಯೋ ಅಭ್ಯಾಸ ತುಂಬಾ ಇದೆ ಇವಾಗೆಲ್ಲ, ಮೊದಲಿಂದನೂ ಅಷ್ಟೇ. ಅದ್ರ ಜೊತೆಗೆ ಮನೆ ಕೆಲಸಗಳು, ಬೆಳಗ್ಗೆ ಎದ್ದು ಹೊರಗಡೆ ರಂಗೋಲಿ ಹಾಕುವಾಗಲೇ ನನ್ನ ಅರ್ಧ ವ್ಯಾಯಾಮ ಅಲ್ಲೇ ಆಗೋಗಿರುತ್ತೆ. ಸರಳವಾದ ಒಂದು ವ್ಯಾಯಾಮಗಳನ್ನ ಕೂಡ ನಾವು ಮಾಡ್ಕೊಳ್ಬೇಕು. ಅದನ್ನು ಯಾವ ರೀತಿ ನಾನು ಮಾಡ್ಕೊಳ್ತೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ಬೆಳಗ್ಗೆ ಹೊತ್ತು ಒಂದು 10 ನಿಮಿಷ ಮಾಡಿಕೊಂಡ್ರೆ ಸಾಕು ಅದನ್ನು. ನೋಡಿ ಈ ಥರ ಆರೋಗ್ಯಕರವಾಗಿ ನಮ್ಮ ಒಂದು ಇದನ್ನು ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಾನು ಇದಿಷ್ಟನ್ನ ಕುಡಿದ್ಬಿಟ್ಟು ಬರ್ತೀನಿ. ತುಂಬ ಚೆನ್ನಾಗಿದೆ ಮಾವಿನ ಹಣ್ಣು ಜ್ಯೂಸು. ಈಗ ಈ ಕಾಲದಲ್ಲಿದೆ, ಇವತ್ತೇ ಫಸ್ಟ್ ಕುಡಿತಾ ಇರೋದು. ಇನ್ನು ಮುಂದೆ ಯಾವಾಗಲೂ ಇರುತ್ತೆ, ಮಾವಿನ ಹಣ್ಣು ಮನೆಗೆ ಬಂದಾಗೆಲ್ಲ ಇರುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು ಮತ್ತು ಶೇರ್ ಮಾಡಬೇಕು.